ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಕುಂಭ ರಾಶಿಯವರ ವರ್ಷ 2025 ಫೆಬ್ರವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಕುಂಭ ರಾಶಿಯವರ ಫಲಾಫಲಗಳೇನು? ಗ್ರಹಗತಿಗಳು ಹೇಗಿರಲಿವೆ? ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ? ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವಿದ್ಯೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಮಿಶ್ರವಾಗಿರುತ್ತದೆ. ನಿಮ್ಮ ವೃತ್ತಿಗೆ ಸಂಬಂಧಿಸಿದಂತೆ ಈ ತಿಂಗಳು ಸರಾಸರಿಯಾಗಿದೆ. 10ನೇ ಮನೆಯ ಅಧಿಪತಿಯಾದ ಮಂಗಳನು 5ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಗೆ ಕಾರಣವಾಗಬಹುದು. ಬುಧ ಮತ್ತು ಸೂರ್ಯ ಇಬ್ಬರು ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾರೆ. ಅಲ್ಲಿ ಪ್ರಸ್ತುತ ಶನಿ ನೆಲೆಸಿದ್ದಾನೆ. ಈ ಬದಲಾವಣೆಯ ನಂತರ ನಿಮ್ಮ ವ್ಯಾಪಾರದಲ್ಲಿ ಕೆಲವು ಪ್ರಕ್ಷುಬ್ಧತೆ ಉಂಟಾಗಬಹುದು. ಇದರ ಹೊರತಾಗಿಯೂ ನಿಮ್ಮ ವ್ಯಾಪಾರವು ಬೆಳವಣಿಗೆಯ ಧನಾತ್ಮಕ ಚಿಹ್ನೆಗಳನ್ನು ತೋರಿಸುತ್ತದೆ ಮತ್ತು ಈ ತಿಂಗಳು ನಿಮಗೆ ಯಶಸ್ವಿಯಾಗಬಹುದೆಂದು ಸೂಚಿಸುತ್ತದೆ. ಈ ತಿಂಗಳು ಕೌಟುಂಬಿಕ ವಿಷಯಗಳು ಉತ್ತಮವಾಗಿ ನಡೆಯುವ ನಿರೀಕ್ಷೆಯಿದೆ. ತಿಂಗಳ ಉದ್ದಕ್ಕೂ ದೇವರ ಗುರುವಾದ ಗುರು 4ನೇ ಮನೆಯಲ್ಲಿದ್ದು ಕುಟುಂಬ ಸಂಬಂಧಗಳಲ್ಲಿ ಪರಸ್ಪರ ಪ್ರೀತಿ ಮತ್ತು ತಿಳುವಳಿಕೆಯನ್ನು ಬೆಳೆಸುತ್ತಾನೆ. ನಿಮ್ಮ ಪ್ರಣಯ ಸಂಬಂಧಕ್ಕೆ ಸಂಬಂಧಿಸಿದಂತೆ 5ನೇ ಮನೆಯ ಅಧಿಪತಿ ಬುಧವು ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿರುತ್ತಾನೆ. ಇದರಿಂದಾಗಿ ನಿಮ್ಮ ಸಂಗಾತಿಯು ನಗರದಿಂದ ಅಥವಾ ನಿಮ್ಮಿಂದ ಸ್ವಲ್ಪ ಸಮಯದವರೆಗೆ ದೂರವಿರಬಹುದು. ಇದು ನಿಮ್ಮ ನಡುವೆ ತಾತ್ಕಾಲಿಕವಾಗಿ ಸ್ವಲ್ಪ ಅಂತರವನ್ನು ಸೃಷ್ಟಿಸಬಹುದು. ತಿಂಗಳು ಪೂರ್ತಿ ಶನಿಯು ವಿವಾಹಿತರ 7ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ನಿಮ್ಮ ದಾಂಪತ್ಯದಲ್ಲಿ ಬದಲಾವಣೆಗಳನ್ನು ಉಂಟುಮಾಡಬಹುದು. ನಿಮ್ಮ ಹಣಕಾಸಿನ ಬಗ್ಗೆ ಈ ತಿಂಗಳು ನೀವು ಎಚ್ಚರಿಕೆ ವಹಿಸಬೇಕಾಗುತ್ತದೆ. ಬುಧ ಮತ್ತು ಸೂರ್ಯನು ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿರುತ್ತಾನೆ. ಇದು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸಲು ಕಾರಣವಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸರಾಸರಿಯಾಗುವ ಸಾಧ್ಯತೆಯಿದೆ. ಫೆಬ್ರವರಿ ಮಾಸಿಕ ಜಾತಕ 2025ರ ಪ್ರಕಾರ ನಿಮ್ಮ ಕಣ್ಣುಗಳು, ಚರ್ಮ ಅಥವಾ ಸೋಂಕುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನೀವು ಅನುಭವಿಸಬಹುದು. ಈ ತಿಂಗಳು ನಿಮ್ಮ ಕಣ್ಣುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ನಿಮ್ಮ ವೃತ್ತಿಪರ ಪ್ರಯಾಣದಲ್ಲಿ ನೀವು ವಿವಿಧ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಅಡೆತಡೆಗಳು ಹಲವಾರು ವಿಧಗಳಲ್ಲಿ ಪ್ರಕಟವಾಗಬಹುದು. ಅವುಗಳಲ್ಲಿ ಬೇಡಿಕೆಯ ಯೋಜನೆಗಳು, ಕಷ್ಟಕರವಾದ ಮೇಲ್ವಿಚಾರಕರು ಅಥವಾ ಅನಿರೀಕ್ಷಿತ ಹಿನ್ನಡೆಗಳು ಸೇರಿವೆ. ಪ್ರತಿಯೊಂದು ಸನ್ನಿವೇಶವು ಬೆದರಿಸುವಂತೆ ಕಂಡುಬಂದರೂ ಅವು ಆಗಾಗ್ಗೆ ನಿಮ್ಮ ಅಭಿವೃದ್ಧಿಗೆ ಅವಿಭಾಜ್ಯ ಅಂಗವಾಗಿರುತ್ತವೆ. ಸಮಯ ಮುಂದುವರೆದಂತೆ ಈ ಸವಾಲುಗಳನ್ನು ಎದುರಿಸುವುದು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ನಿರ್ಣಾಯಕವಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು. ನಿಮ್ಮ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಮತ್ತು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಪ್ರಮುಖ ಒಳನೋಟಗಳನ್ನು ನೀವು ಪಡೆಯುತ್ತೀರಿ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಪರಿಗಣಿಸುವವರಿಗೆ ಇದು ಮುಂದುವರಿಯಲು ಅನುಕೂಲಕರ ಸಮಯವನ್ನು ಪ್ರತಿನಿಧಿಸುತ್ತದೆ. ಆದಾಗ್ಯೂ ಪಾಲುದಾರಿಕೆ ವ್ಯವಸ್ಥೆಗಳಿಗೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಬುದ್ಧಿವಂತವಾಗಿದೆ. ಈಗಾಗಲೇ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವವರು ತಮ್ಮ ಪ್ರಯತ್ನಗಳಿಂದ ಗಮನಾರ್ಹ ಲಾಭವನ್ನು ನಿರೀಕ್ಷಿಸಬಹುದು. ನಿಮ್ಮ ವೈಯಕ್ತಿಕ ಸಂಬಂಧಗಳು ಅಭಿವೃದ್ಧಿ ಹೊಂದುತ್ತವೆ ಮತ್ತು ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಪ್ರಣಯ ಅನ್ವೇಷಣೆಗಳನ್ನು ಬೆಂಬಲಿಸುವ ಸಾಧ್ಯತೆಯಿದೆ. ನಿಮ್ಮ ಜೀವನ ಸಂಗಾತಿಯೊಂದಿಗಿನ ಸಂಪರ್ಕವು ಆನಂದದಾಯಕ ಮತ್ತು ಪ್ರತಿಫಲದಾಯಕವಾಗಿರುತ್ತದೆ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಬಲವಾಗಿರುತ್ತದೆ. ಆರ್ಥಿಕವಾಗಿ ನಿಮ್ಮ ಪರಿಸ್ಥಿತಿ ಸ್ಥಿರವಾಗಿರಬಹುದು, ಆದರೆ ಖರ್ಚಿನಲ್ಲಿ ಸಂಯಮವನ್ನು ಅಭ್ಯಾಸ ಮಾಡುವುದು ಸೂಕ್ತ. ನಿಮ್ಮ ಕುಟುಂಬ ಸದಸ್ಯರು ಹಣಕಾಸಿನ ನೆರವು ನೀಡಬಹುದು. ಶಾಲೆ ಮತ್ತು ಪದವಿ ಹಂತಗಳಲ್ಲಿ ಶೈಕ್ಷಣಿಕ ಪಾತ್ರಗಳಲ್ಲಿ ತೊಡಗಿರುವ ವ್ಯಕ್ತಿಗಳು ಶ್ರೇಷ್ಠರಾಗಬಹುದು. ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಸಂಬಂಧಗಳು ವಿಸ್ತರಣೆಯ ಅಂಚಿನಲ್ಲಿವೆ ಮತ್ತು ನಿಮ್ಮ ಕುಟುಂಬವು ನಿಮ್ಮ ಪ್ರಣಯ ಅನ್ವೇಷಣೆಗಳನ್ನು ಬೆಂಬಲಿಸುತ್ತದೆ. ನಿಮ್ಮ ಸಂಗಾತಿಯೊಂದಿಗಿನ ಸಂಪರ್ಕವು ಆನಂದದಾಯಕ ಮತ್ತು ತೃಪ್ತಿಕರವಾಗಿರುತ್ತದೆ. ವಿವಾಹಿತ ವ್ಯಕ್ತಿಗಳಿಗೆ ದೂರದ ಪ್ರಯಾಣದ ಸ್ಥಳಗಳನ್ನು ಅನ್ವೇಷಿಸುವುದನ್ನು ಪರಿಗಣಿಸಲು ಇದು ಅತ್ಯುತ್ತಮ ಸಮಯ. ವಯಸ್ಸಾದ ಸಂಬಂಧಿಕರು ಮತ್ತು ಕುಟುಂಬ ಸದಸ್ಯರೊಂದಿಗಿನ ನಿಮ್ಮ ಸಂವಹನವು ರಚನಾತ್ಮಕವಾಗಿರುತ್ತದೆ. ಇದಲ್ಲದೆ ನಿಮ್ಮ ಮಕ್ಕಳೊಂದಿಗಿನ ನಿಮ್ಮ ಸಂಬಂಧವು ಅಭಿವೃದ್ಧಿ ಹೊಂದಲು ಸಿದ್ಧವಾಗಿದೆ, ಏಕೆಂದರೆ ಅವರು ನಿಮ್ಮ ಭಾವನಾತ್ಮಕ ಆರೋಗ್ಯಕ್ಕೆ ದೃಢವಾದ ಬೆಂಬಲವನ್ನು ನೀಡುತ್ತಾರೆ. ನಿಮ್ಮ ಪೋಷಕರೊಂದಿಗಿನ ನಿಮ್ಮ ಬಾಂಧವ್ಯವು ಸಹ ದೃಢವಾಗಿರುತ್ತದೆ. ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯು ನಿಮ್ಮ ಯೋಜನೆಗಳೊಂದಿಗೆ ಮುಂದುವರಿಯಲು ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತದೆ. ಮಾರುಕಟ್ಟೆಯು ಹೊಸ ಉದ್ಯಮಗಳ ಯಶಸ್ಸಿಗೆ ಅನುಕೂಲವಾಗುವಂತಹ ನಿರೀಕ್ಷೆಗಳಿಂದ ಸಮೃದ್ಧವಾಗಿದೆ. ಆದಾಗ್ಯೂ ನಿಮ್ಮ ವ್ಯವಹಾರದಲ್ಲಿ ಇತರರೊಂದಿಗೆ ಪಾಲುದಾರಿಕೆಯನ್ನು ರೂಪಿಸುವ ಬಗ್ಗೆ ನೀವು ಯೋಚಿಸುತ್ತಿದ್ದರೆ ಮರುಪರಿಶೀಲಿಸುವುದು ಮತ್ತು ಸದ್ಯಕ್ಕೆ ಅಂತಹ ವ್ಯವಸ್ಥೆಗಳಿಂದ ದೂರವಿರುವುದು ವಿವೇಕಯುತವಾಗಿದೆ.
ಸ್ವತಂತ್ರವಾಗಿ ಅಥವಾ ಸಣ್ಣ ವಿಶ್ವಾಸಾರ್ಹ ತಂಡದೊಂದಿಗೆ ಕಾರ್ಯನಿರ್ವಹಿಸುವುದರಿಂದ ನೀವು ನಿಯಂತ್ರಣವನ್ನು ಉಳಿಸಿಕೊಳ್ಳಲು ಮತ್ತು ನಿಮ್ಮ ದೃಷ್ಟಿಕೋನಕ್ಕೆ ನಿಕಟವಾಗಿ ಹೊಂದಿಕೆಯಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಈಗಾಗಲೇ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಪ್ರೋತ್ಸಾಹದಾಯಕ ಸುದ್ದಿ ಇದೆ. ಅವರು ತಮ್ಮ ಶ್ರದ್ಧೆ ಮತ್ತು ಬದ್ಧತೆಯಿಂದ ಗಣನೀಯ ಲಾಭವನ್ನು ನಿರೀಕ್ಷಿಸಬಹುದು. ತಮ್ಮ ಪ್ರಯತ್ನಗಳಿಗೆ ಸಮರ್ಪಿತರಾಗಿರುವ ವ್ಯಕ್ತಿಗಳಿಗೆ ಇದು ಫಲಪ್ರದ ಅವಧಿಯಾಗಿದೆ, ಏಕೆಂದರೆ ಅವರ ಪರಿಶ್ರಮವು ಗಮನಾರ್ಹ ಪ್ರತಿಫಲಗಳನ್ನು ನೀಡುವ ಸಾಧ್ಯತೆಯಿದೆ. ವೃತ್ತಿ ಜೀವನದ ಕುರಿತು ನೋಡುವುದಾದರೆ, ನಿಮ್ಮ ವೃತ್ತಿಪರ ಪ್ರಯಾಣದ ಉದ್ದಕ್ಕೂ ನೀವು ಹಲವಾರು ಸವಾಲುಗಳನ್ನು ಎದುರಿಸಬಹುದು. ಈ ತೊಂದರೆಗಳು ಕಠಿಣ ಯೋಜನೆಗಳು, ಸವಾಲಿನ ಮೇಲ್ವಿಚಾರಕರು ಅಥವಾ ಅನಿರೀಕ್ಷಿತ ಹಿನ್ನಡೆಗಳಂತಹ ವಿವಿಧ ರೂಪಗಳಲ್ಲಿ ತಮ್ಮನ್ನು ತಾವು ಪ್ರಸ್ತುತಪಡಿಸಬಹುದು. ಪ್ರತಿಯೊಂದು ಸಂದರ್ಭವು ಅಗಾಧವಾಗಿ ಕಂಡುಬಂದರೂ ಅವು ನಿಮ್ಮ ಬೆಳವಣಿಗೆಗೆ ಅತ್ಯಗತ್ಯ. ಕಾಲಾನಂತರದಲ್ಲಿ ಈ ಸವಾಲುಗಳನ್ನು ಎದುರಿಸುವುದು ವೈಯಕ್ತಿಕ ಮತ್ತು ವೃತ್ತಿಪರ ಪ್ರಗತಿಗೆ ಅತ್ಯಗತ್ಯ ಎಂದು ನೀವು ಅರಿತುಕೊಳ್ಳಬಹುದು. ನಿಮ್ಮ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ನೀವು ಒಳನೋಟಗಳನ್ನು ಪಡೆಯುತ್ತೀರಿ. ಮಾಹಿತಿ ತಂತ್ರಜ್ಞಾನ ಮತ್ತು ವ್ಯವಹಾರ ಪ್ರಕ್ರಿಯೆಯ ಹೊರಗುತ್ತಿಗೆ ಕ್ಷೇತ್ರಗಳಲ್ಲಿನ ವೃತ್ತಿಪರರು ಶೀಘ್ರದಲ್ಲೇ ಯಶಸ್ವಿಯಾಗಬಹುದು, ಏಕೆಂದರೆ ನಿರ್ವಹಣೆಯು ಅವರ ಅಮೂಲ್ಯ ಕೊಡುಗೆಗಳನ್ನು ಗುರುತಿಸುತ್ತದೆ. ಅಂತೆಯೇ ಉತ್ಪಾದನಾ ಆಧಾರಿತ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಬಹುದು, ಬಲವಾದ ನಿರ್ವಹಣಾ ಬೆಂಬಲದಿಂದ ಪ್ರಯೋಜನ ಪಡೆಯಬಹುದು. ಇದಕ್ಕೆ ವ್ಯತಿರಿಕ್ತವಾಗಿ ನಿರ್ವಹಣೆಯೊಂದಿಗಿನ ಅವರ ಸಂಬಂಧಗಳಲ್ಲಿ ಶಿಕ್ಷಣ ತಜ್ಞರು ಕೆಲವು ಸವಾಲುಗಳನ್ನು ಎದುರಿಸಬಹುದು. ವೃತ್ತಿಜೀವನದ ಪ್ರಗತಿಗೆ ಸಂಭಾವ್ಯ ಅಪಾಯಗಳಿರುವುದರಿಂದ ಗೆಳೆಯರೊಂದಿಗೆ ಜಾಗರೂಕರಾಗಿರುವುದು ವಿವೇಕಯುತವಾಗಿದೆ. ಮತ್ತೊಂದೆಡೆ ಆರೋಗ್ಯ ವಲಯದಲ್ಲಿರುವವರು ಶ್ರೇಷ್ಠರಾಗುವ ಸಾಧ್ಯತೆಯಿದೆ. ಅವರ ಸಮರ್ಪಣೆಯನ್ನು ನಿರ್ವಹಣೆಯು ಗುರುತಿಸುತ್ತದೆ ಮತ್ತು ಪುರಸ್ಕರಿಸುತ್ತದೆ, ಆದರೆ ಸಹೋದ್ಯೋಗಿಗಳು ಅವರ ವೃತ್ತಿಪರ ಅಭಿವೃದ್ಧಿಗೆ ಗಣನೀಯ ಬೆಂಬಲವನ್ನು ನೀಡುತ್ತಾರೆ. ಅಂತಿಮವಾಗಿ, ಸಿನಿಮಾ ಮತ್ತು ಮಾಧ್ಯಮ ವಲಯಗಳಲ್ಲಿರುವ ವ್ಯಕ್ತಿಗಳು ತಮ್ಮ ಬೆಳವಣಿಗೆಗೆ ಗಣನೀಯ ಪ್ರಯತ್ನವನ್ನು ಹೂಡಿಕೆ ಮಾಡಲು ಸಿದ್ಧರಾಗಿರಬೇಕು, ಏಕೆಂದರೆ ವೃತ್ತಿ ಸಾಧನೆಗಳು ಸ್ವಲ್ಪ ವಿಳಂಬವನ್ನು ಅನುಭವಿಸಬಹುದು. ಹಣಕಾಸು ಜೀವನದ ಕುರಿತು ನೋಡುವುದಾದರೆ, ಮುಂಬರುವ ಅವಧಿಗೆ ನಿಮ್ಮ ಆರ್ಥಿಕ ಭವಿಷ್ಯವು ಸ್ಥಿರವಾಗಿರುವಂತೆ ತೋರುತ್ತಿದೆ, ಆದರೆ ಅಸಾಧಾರಣವಾಗಿ ಲಾಭದಾಯಕವಲ್ಲ. ಆದ್ದರಿಂದ ಯಾವುದೇ ಅನಗತ್ಯ ಖರ್ಚುಗಳಿಂದ ದೂರವಿರುವುದು ವಿವೇಕಯುತವಾಗಿದೆ. ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಎಚ್ಚರಿಕೆಯಿಂದ ವರ್ತಿಸುವುದರಿಂದ ಭವಿಷ್ಯದಲ್ಲಿ ಅನಗತ್ಯ ಒತ್ತಡವನ್ನು ತಡೆಯಬಹುದು. ನೀವು ಷೇರುಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸಿದ್ದರೆ, ನಿಮ್ಮ ಕೆಲವು ಲಾಭಗಳನ್ನು ಅರಿತುಕೊಳ್ಳಲು ಮತ್ತು ನಿಮ್ಮ ಹೂಡಿಕೆಗಳನ್ನು ದಿವಾಳಿ ಮಾಡಲು ಈಗ ಸೂಕ್ತ ಸಮಯವಾಗಿರಬಹುದು. ಮಾರುಕಟ್ಟೆಯಲ್ಲಿನ ಯಾವುದೇ ಸಂಭಾವ್ಯ ಏರಿಳಿತಗಳಿಗಿಂತ ಮುಂಚಿತವಾಗಿ ಲಾಭವನ್ನು ಪಡೆಯಲು ಈ ತಂತ್ರವು ನಿಮಗೆ ಅನುವು ಮಾಡಿಕೊಡುತ್ತದೆ. ಹೆಚ್ಚುವರಿಯಾಗಿ, ಈ ಸಮಯದಲ್ಲಿ ನಿಮ್ಮ ಕುಟುಂಬದಿಂದ ಬೆಂಬಲವನ್ನು ನೀವು ನಿರೀಕ್ಷಿಸಬಹುದು. ಈ ಮಧ್ಯಮ ಆರ್ಥಿಕ ಭೂದೃಶ್ಯವನ್ನು ನ್ಯಾವಿಗೇಟ್ ಮಾಡುವಾಗ ಅವರ ಪ್ರೋತ್ಸಾಹ ಮತ್ತು ಸಹಾಯವು ನಿಮ್ಮ ಹಣಕಾಸಿನ ಉದ್ದೇಶಗಳನ್ನು ಸಾಧಿಸುವ ನಿಮ್ಮ ಸಾಮರ್ಥ್ಯಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡಬಹುದು. ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ, ಈ ಅವಧಿಯಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ವಿದ್ಯಾರ್ಥಿಗಳು ಗಮನಾರ್ಹ ಶೈಕ್ಷಣಿಕ ಯಶಸ್ಸನ್ನು ಸಾಧಿಸುವ ನಿರೀಕ್ಷೆಯಿದೆ. ಪದವಿ ವಿದ್ಯಾರ್ಥಿಗಳು ಗೌರವಾನ್ವಿತ ಅಧ್ಯಾಪಕರ ಬೆಂಬಲದೊಂದಿಗೆ ಬಲವಾದ ಶೈಕ್ಷಣಿಕ ಅರ್ಹತೆಗಳನ್ನು ಸ್ಥಾಪಿಸಲು ಅಮೂಲ್ಯವಾದ ಅವಕಾಶವನ್ನು ಹೊಂದಿರುತ್ತಾರೆ. ವಿದೇಶದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಅನುಸರಿಸುತ್ತಿರುವವರಿಗೆ ಗಮನಾರ್ಹ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಲು ಇದು ಸೂಕ್ತ ಕ್ಷಣವಾಗಿದೆ. ಹೆಚ್ಚುವರಿಯಾಗಿ, ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ತಮ್ಮ ಪ್ರಬಂಧಕ್ಕೆ ಅನುಮೋದನೆ ಪಡೆಯುವ ಸಾಧ್ಯತೆಯಿದೆ, ಹೀಗಾಗಿ ವೈಜ್ಞಾನಿಕ ಸಮುದಾಯದಲ್ಲಿ ಮನ್ನಣೆಯನ್ನು ಪಡೆಯುತ್ತಾರೆ. ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ, ಈ ಅವಧಿಯಲ್ಲಿ ನಿಮ್ಮ ಒಟ್ಟಾರೆ ಆರೋಗ್ಯವು ಉತ್ತಮ ಮತ್ತು ಸ್ಥಿರವಾಗಿರಬಹುದು. ಆದಾಗ್ಯೂ ನೀವು ಕೆಲವು ಸಣ್ಣ ಜೀರ್ಣಕಾರಿ ಸಮಸ್ಯೆಗಳನ್ನು ಅನುಭವಿಸಬಹುದು. ಈ ಕಾಳಜಿಗಳನ್ನು ಕಡಿಮೆ ಮಾಡಲು ಬಾಹ್ಯ ಮೂಲಗಳಿಂದ ಆಹಾರವನ್ನು ಸೇವಿಸುವುದನ್ನು ತಡೆಯುವುದು ಒಳ್ಳೆಯದು, ಏಕೆಂದರೆ ಇದು ಆಗಾಗ್ಗೆ ಅಸ್ವಸ್ಥತೆ ಅಥವಾ ಜೀರ್ಣಕಾರಿ ತೊಂದರೆಗಳಿಗೆ ಕಾರಣವಾಗಬಹುದು. ನಿಮ್ಮ ಆಹಾರದ ಆಯ್ಕೆಗಳ ಬಗ್ಗೆ ಎಚ್ಚರದಿಂದಿರುವುದು ಮತ್ತು ಮನೆಯಲ್ಲಿ ಬೇಯಿಸಿದ ಊಟಕ್ಕೆ ಆದ್ಯತೆ ನೀಡುವುದು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಇದಲ್ಲದೆ, ನಿಮ್ಮ ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನಿಯಮಿತ ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವುದು ಮಾನಸಿಕ ನೆಮ್ಮದಿಯನ್ನು ಬೆಳೆಸಲು ಮತ್ತು ಒತ್ತಡವನ್ನು ನಿವಾರಿಸಲು ಪರಿಣಾಮಕಾರಿ ವಿಧಾನವಾಗಿದೆ. ಈ ಅಭ್ಯಾಸವು ನಿಮಗೆ ಪ್ರಶಾಂತ ಮನಸ್ಸಿನ ಸ್ಥಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇದು ದೈನಂದಿನ ಸವಾಲುಗಳನ್ನು ವರ್ಧಿತ ಸುಲಭ ಮತ್ತು ಸ್ಪಷ್ಟತೆಯೊಂದಿಗೆ ನಿಭಾಯಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಈ ಸಮಯದಲ್ಲಿ ನೀವು ನಿಮ್ಮ ಒಟ್ಟಾರೆ ಯೋಗಕ್ಷೇಮದ ಪ್ರಜ್ಞೆಯನ್ನು ಹೆಚ್ಚಿಸುತ್ತೀರಿ. ಫೆಬ್ರವರಿ ಮಾಸದ ಶುಭ ದಿನಾಂಕಗಳು 1, 4, 6, 8, 10, 13, 16, 18, 20, 21, 24, 26 ಮತ್ತು 28. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯ ಬೀಜ ಮಂತ್ರವನ್ನು ನೀವು ಪಠಿಸಬೇಕು. ವೀಕ್ಷಕರೇ, ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಫೆಬ್ರವರಿ ಮಾಸದ ರಾಶಿ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.